ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಶು ಚಿಟ್ಸ್ ಚಾಟ್ ವ್ಲಾಗ್ಸ್. ಇವತ್ತು ನಾನು ಚಾಕ್ಲೇಟ್ ರವಾ ಕೇಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಹಾಫ್ ಕಪ್ಪು ಕರ್ಡ್ ತೊಗೊಳ್ಳಿ, ಮೊಸರು, ಆಮೇಲೆ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಆದರೂ ಹಾಕ್ಬೋದು, ಸಕ್ಕರೆ ಪೌಡರ್ ಆದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಯಿಲ್ ಹಾಕಿ 1/4 ಕಪ್ಪಷ್ಟು ಆಯಿಲ್ ಹಾಕಿ. 1/4 ಫಸ್ಟು ಆಯಿಲ್ ಹಾಕಾದ್ಮೇಲೆ ಕುಕ್ಕಿಂಗ್ ಆಯಿಲು ಹಾಕ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಬಂದುಬಿಟ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಹಾಕ್ಕೊಳ್ಳಿ, 1 ಕಪ್ಪಷ್ಟು ಸಣ್ಣ ರವೆ ಹಾಕ್ಕೊಳ್ಳಿ. ಇದು ಮಾಡ್ತೀವಲ್ಲ ಕೇಸರಿಬಾತು, ಆ ಥರ ರವೆ, ಸಣ್ಣ ರವೆ ತುಂಬ ಸಣ್ಣದಿರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರವೆನ ಅದು ಗಂಟು ಏನು ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಳ್ಳಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಕಪ್ ಫುಲ್ಲು ಹಾಲು ಹಾಕಿ, ಏನು ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ಒಂದು 10 ನಿಮಿಷ ಎತ್ತಿಡಬೇಡಿ. ಚೆನ್ನಾಗಿ ಎಲ್ಲನೂ ಮ್ಯಾರಿನೇಟ್ ಆಗುತ್ತೆ, ಚೆನ್ನಾಗಿ ಇಟ್ಕೊಳ್ಳುತ್ತೆ. ರವೆ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದನ್ನ ಎತ್ತಿಟ್ಬಿಡೋಣ ಈಗ 10 ನಿಮಿಷ ಎತ್ತಾದ್ಮೇಲೆ ಈಗ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳ್ಳೋಣ. ಫ್ಲೋರು 1/4 ಕಪ್ಪಷ್ಟು 1/4 ಕಪ್ಪಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕೋಕೋ ಪೌಡರ್ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು. ಆಮೇಲೆ ಇದಕ್ಕೆ ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನು. ಆಮೇಲೆ ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನು ಹಾಕಿ ಚೆನ್ನಾಗಿ ಜೋಡಿ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಮತ್ತೇನು ಹಾಲು ಏನು ಹಾಕೋಕ್ಕೆ ಹೋಗಬೇಡಿ, ಸಾಕು ಅಷ್ಟೇ ಹಾಕಿರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಲಾಸ್ಟಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನಾನು ಪಿಸ್ತಾ, ಗೋಡಂಬಿ ಮತ್ತು ಚೆರಿ ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಅದು ಹಾಕ್ಕೊಳ್ಳಿ. ದ್ರಾಕ್ಷಿ ಬಿಟ್ಟು ಮಿಕ್ಕಿದ್ದೆಲ್ಲನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗೋಡಂಬಿ, ಪಿಸ್ತಾ ಮತ್ತು ಚೆರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ನಾವು ಇವಾಗ ಬೇಕ್ ಮಾಡೋಣ. ಇವತ್ತು ಇಡ್ಲಿ ಕುಕ್ಕರಲ್ಲಿ ಇಟ್ಟು ಸ್ಟೀಮ್ ಕೊಟ್ಟು ಕೇಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಬೇಕಿಂಗ್ದು ಒಂದು ಬೌಲ್ ತೊಗೊಳ್ಳಿ. ಇದನ್ನು ಬೇರೆ ಯಾವುದಾದ್ರೂ ತೊಗೊಂಡು ಇವಾಗ ನಾವು ಮಾಡಿದ್ವಲ್ಲ ಕೇಕು, ಮಿಕ್ಸ್ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಚೆರಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಡೆಕೋರೇಟ್ ಮಾಡಾದಮೇಲೆ ಇದನ್ನು ನಾವು ಹಬೆಯಲ್ಲಿ ಬೇಯಕ್ಕಿಡೋಣ. ಸ್ಟೀಮಲ್ಲಿ ಒಂದು 30-35 ಮಿನಿಟ್ಸ್ವರೆಗೂ ಬೇಯಕ್ಕಿಟ್ಬಿಡಿ. ಆರಾಮಾಗಿ ಬೇಯ್ಕೊಳ್ಳುತ್ತೆ. ಹೈ ಫ್ಲೇಮಲ್ಲೇ ಇಡಿ, ಪರವಾಗಿಲ್ಲ, ಚೆನ್ನಾಗಿ ಆಗುತ್ತೆ, ನೀಟಾಗಿ ಬೇಯ್ಕೊಳ್ಳುತ್ತೆ. ಈಗ ಇದನ್ನು ಸ್ಟೀಮಲ್ಲಿ ಇಟ್ಬಿಡಿ. ಇನ್ನು ಅದ್ಮೇಲೆ ಕ್ಲೋಸ್ ಮಾಡ್ತಿದ್ದಲ್ಲ ಇಡ್ಲಿ ಕುಕ್ಕರು ಮೇಲ್ಗಡೆ ಮುಚ್ಚಾಗೆ ಟವಲ್ ಹಾಕ್ಬಿಟ್ಟು ಇಟ್ಬಿಡಿ. ಯಾಕಂದರೆ ಬೇಯೋ ಟೈಮಲ್ಲಿ ನೀರೆಲ್ಲನೂ ಕೇಕ್ಗೆ ಅಂಟ್ಕೊಳಲ್ಲ. ಹಾಗಾಗಿ ನೋಡಿ, ಈಗ ಕೇಕ್ ರೆಡಿ ಆಯಿತು. 30-35 ನಿಮಿಷ ಆದಮೇಲೆ ಚೆನ್ನಾಗಿ ಆರಾದಮೇಲೆ ಕಟ್ ಮಾಡಿ. ನೋಡಿ ಚೆನ್ನಾಗಾಗಿದೆ, ಸ್ಪಂಜಿಯಾಗಿ ಕೇಕು ರೆಡಿ ಆಯಿತು. ಮಕ್ಕಳಿಗೆ ಮಾಡಿಕೊಡಿ. ನೀವು ಮನೇಲಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ನನಗೆ ಹೇಳಿ ಹೇಗೆ ಬಂತು ಅಂತ. ಎಲ್ಲರಿಗೂ ಥ್ಯಾಂಕ್ಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ. ಇನ್ನು ಹೊಸಬ್ರು ಯಾರು ನೋಡ್ತಾ ಇದ್ದೀರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಚಾನಲ್ ನೋಡಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಪ್ಲೀಸ್ ಶೇರ್ ಮಾಡಿ.